ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಲಾಸ್ಟ್ ಇಯರ್ ಅಗ್ನಿವೀರ್ ಪೇಪರಲ್ಲಿ ಮ್ಯಾಥ್ಸ್ ಸೆಕ್ಷನ್ ನೋಡುವ. ಮ್ಯಾಥ್ಸ್ ಸೆಕ್ಷನಲ್ಲಿ ಇದು ಸೆಕೆಂಡ್ ಕ್ಲಾಸ್. ಯಾರೆಲ್ಲ ಫಸ್ಟ್ ಕ್ಲಾಸ್ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್ ಏನಿದೆ, ದ ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 20% ಆ್ಯಂಡ್ 30% ಆರ್ ಈಕ್ವಲ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸಿಂಗಲ್ ಡಿಸ್ಕೌಂಟ್? ಹೇಗೆ ಮಾಡೋದು ನೋಡಿ ಈ ಕ್ವಶನ್ನ. 20 plus 30 minus 20 into 30 divided by 100. ಇದೊಂದು ಝೀರೋ ಕ್ಯಾನ್ಸಲ್, ಇವೆರಡು ಝೀರೋ ಕ್ಯಾನ್ಸಲ್, ಎರಡು ಮೂರಲೆ ಎಷ್ಟಾಗುತ್ತೆ 6 ಆಗುತ್ತೆ. ಮೈನಸ್ 20 ಮತ್ತು 30 50 ಆಗುತ್ತೆ. 50ರಲ್ಲಿ 6 ಕಳೆದ್ರೆ ಎಷ್ಟು ಉಳಿಯುತ್ತೆ? 44. ಆನ್ಸರ್ ಈಸ್ 44%. ಕ್ವಶನ್ ಏನಿದೆ, ದ ಆವರೇಜ್ ಏಜ್ ಆಫ್ 12 ಬಾಯ್ಸ್ ಈಸ್ 10 years. Out of which the average age of 11 boys is 9 years. Find the average age of the 12 boys. ಫಸ್ಟ್ ಅವ್ರು ಏನು ಹೇಳಿದ್ದಾರೆ, 12 boys is 10 years ಅಂತ ಹೇಳಿದ್ದಾರೆ. 12 boys ಇಂಟು 10 years ಎಷ್ಟಾಯಿತು? 120 ಆಯಿತು. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ, 11 boys is 9 years ಅಂತ ಹೇಳಿದ್ದಾರೆ. 11 boys is 9 years ಎಷ್ಟಾಯಿತು? 99 ಆಯಿತು. 120ಯಲ್ಲಿ 99ನ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು? 21 years. ಇನ್ನು ಥರ್ಡ್ ಕ್ವಶನ್ ಏನಿದೆ, ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹5,000 ಅಟ್ ದ 15% ಪರ್ ಆ್ಯನಮ್ ಫಾರ್ 4 years? ಬಡ್ಡಿಯಲ್ಲಿ 5,000ಗೆ ವರ್ಷಕ್ಕೆ 15% ಹಂಗೆ 4 ವರ್ಷಕ್ಕೆ ಎಷ್ಟಾಗುತ್ತೆ ಸರಳ ಬಡ್ಡಿ ಅಂತ ಕೇಳಿದ್ದಾರೆ ಕ್ವಶನ್ನು. ಹೇಗೆ ಮಾಡೋದು ನೋಡಿ ಈ ಕ್ವಶನ್ನ. ಅವ್ರು ಕೊಟ್ಟಿದ್ದಾರೆ 5,000 ಅಂತ, ಅದನ್ನ ಹಾಗೆ ಇಟ್ಕೊಳ್ಳಿ ಫಸ್ಟು 5,000ನ. ನೆಕ್ಸ್ಟು ಇದರಲ್ಲಿ 15% ತೆಗಿಬೇಕು. 1 0 ತೆಗೆದ್ರೆ 10%, 2 0 ತೆಗೆದ್ರೆ 1%. 50 ಅಂದರೆ 1%, ನಮಗೆ ಬೇಕಾಗಿರೋದು ಎಷ್ಟು? 15% ಇಂಟು 15 ಐದಲೇ 75, 0 ಇಂಟು 4 ಇಯರ್ ಅಂತ ಹೇಳಿದ್ದಾರೆ. 0 4 ಐದಲೇ 20, 4 7 28, 2 30. ಆನ್ಸರ್ ಈಸ್ 3000. ಇನ್ನು ಫೋರ್ತ್ ಕ್ವಶನ್ ಏನಿದೆ, ಫೈಂಡ್ ದ HCF ಆಫ್ ಗಿವನ್ ನಂಬರ್ಸ್ 12, 15, 18, 21. 12, 15, 18, 21 ಇದು ಅಷ್ಟು ನಂಬರ್ಸು ಯಾವ ಟೇಬಲಲ್ಲಿ ಹೋಗುತ್ತೆ? ಆಪ್ಷನ್ ಮೆಥಡಲ್ಲಿ ಮಾಡಿ. ಈ ಎಷ್ಟು ನಂಬರ್ಗಳು 4-5 ನಂಬರ್ಗಳು ಯಾವ ಟೇಬಲ್ಸಲ್ಲಿ ಹೋಗುತ್ತೆ ಅದೇ HCF. 3ಯಲ್ಲಿ ಇದು ಅಷ್ಟು ನಂಬರ್ ಹೋಗುತ್ತೆ, ಹಾಗಾಗಿ ಇದರ HCF 3. ಕ್ವಶನ್ ಏನಿದೆ, ಕಂಪ್ಲೀಟ್ ದ ನಂಬರ್ ಸೀರೀಸ್ ಅಂತ ಇದೆ. ಇಲ್ಲಿ ಏನಾಗಿದೆ ಅಂತ ನೋಡಿ, 64, 32, 16, 8 ಏನಾಗಿದೆ? ಇಲ್ಲಿಂದ ಇಲ್ಲಿಗೆ ಆಫ್ ಹಾಕ್ಕಂತ ಬಂದಿದೆ. ನಾವು ನೆಕ್ಸ್ಟ್ ಇದರ ಆಫ್ ಮಾಡಿದರೆ ಎಷ್ಟು ಬರುತ್ತೆ? 4 ಬರುತ್ತೆ. ಆನ್ಸರ್ ಈಸ್ 4. ಇನ್ನು ಸಿಕ್ಸ್ತ್ ಕ್ವಶನ್ ಏನಿದೆ, ರಾಮ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days ಆ್ಯಂಡ್ ಮೋಹನ್ ಕ್ಯಾನ್ ಡೂ ಇಟ್ ಇನ್ 15 days. ಇನ್ ಹೂ ಮೆನಿ ಡೇಸ್ ವಿಲ್ ದೆನ್ ಕಂಪ್ಲೀಟ್ ಟುಗೆದರ್ ಸೇಮ್ ವರ್ಕ್? ಈ ಲೆಕ್ಕ 10 ಇಂಟು 15 ಇಸ್ ಈಕ್ವಲ್ ಟು 25. 5 ಮೂರಲೆ 5 ಐದಲೆ 5 ಒಂದಲೆ 5 ಎರಡಲೆ 2 ಮೂರಲೆ 6, 6 days. ಕ್ವಶನ್ ಏನಿದೆ, ಎ ಮ್ಯಾನ್ ಬೈಸ್ ಎ ಟಾಯ್ ಫಾರ್ ₹1,000 ಆ್ಯಂಡ್ ಸೇಲ್ ಇಟ್ ಫಾರ್ ₹1,500. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಅಂದರೆ 1,500ರಲ್ಲಿ ಈಗ ನಾವು 1,000 ಮೈನಸ್ ಮಾಡೋಕ್ಕಂದ್ರೆ ಎಷ್ಟು ಉಳೀತು? ಇನ್ನು 500 ಉಳೀತು. ಆ 500 ಎಷ್ಟಕ್ಕೆ? 1000ಕ್ಕೆ ಇಂಟು 100 ಮಾಡಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ತಿದ್ದಾರೆ, ಹಂಗಾಗಿ ಇಂಟು 100 ಮಾಡಬೇಕು. ಇವೆರಡು ಝೀರೋ ಕ್ಯಾನ್ಸಲ್, ಇವೆರಡು ಝೀರೋ ಕ್ಯಾನ್ಸಲ್, ಇದೊಂದು ಝೀರೋ ಕ್ಯಾನ್ಸಲ್, ಇದೊಂದು ಝೀರೋ ಕ್ಯಾನ್ಸಲ್, ಉಳಿದಿದ್ದೇನು? 15. ಆನ್ಸರ್ ಈಸ್ 50%. ಇನ್ನು ನೈನ್ತ್ ಕ್ವಶನ್ ಏನಿದೆ, ಪ್ರಪೋರ್ಷನ್ ಮೇಲಿದೆ ಕ್ವಶನ್ನು. ಇಫ್ 10, 20, x ಆ್ಯಂಡ್ 40 ಆರ್ ಇನ್ ದ ಪ್ರಪೋರ್ಷನ್, ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ. ಎಕ್ಸ್ ವ್ಯಾಲ್ಯೂ ಕೇಳ್ತಿದ್ದಾರೆ, ಇದನ್ನು ಹೇಗೆ ಮಾಡೋದು ನೋಡಿ. 10 ಇಂಟು 20 ಇಸ್ ಈಕ್ವಲ್ ಟು 40. 21 22 2 1 2 5. ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ ಆಪ್ಷನ್ನು. ಆನ್ಸರ್ ಈಸ್ 5. ಕ್ವಶನ್ ಏನಿದೆ, ಎ ಶಾಪ್ಕೀಪರ್ ಬೈಸ್ ಎ ಪ್ರಾಡಕ್ಟ್ ಫಾರ್ ₹800 ಎಟ್ ಸೇಲ್ ಇಟ್ ಫಾರ್ 1000. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? 1800 ಎಷ್ಟು ಬಂತು? 200. ಈ 200 ಯಾವುದಕ್ಕೆ? 800ಗೆ ಇಂಟು 100. 2 ಝೀರೋ ಕ್ಯಾನ್ಸಲ್, ಇದೆರಡು ಝೀರೋ ಕ್ಯಾನ್ಸಲ್, 2 ಒಂದಲೆ 2 ನಾಲ್ಕಲೆ 8, 4 ಒಂದಲೆ 4 25. ಆನ್ಸರ್ ಈಸ್ 25%.
ಆನ್ಸರ್ ಈಸ್ 25%. ಇನ್ನು 13th ಕ್ವಶನ್ ಬಂದುಬಿಟ್ಟು ರೇಷನ್ ಪ್ರಪೋರ್ಷನ್ ಮೇಲಿದೆ. ಇದನ್ನ ಹೇಗೆ ಮಾಡೋದು ನೋಡಿ. ಜಿ ಎಚ್ 3:7 ಜಿ ಹೆಚ್ ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿ ನಮಗೆ ಜಿ ಅಂದರೆ ಎಷ್ಟು 3. ಇನ್ನು ನೆಕ್ಸ್ಟು ಜಿ ಪ್ಲಸ್ ಎಚ್ ಎಷ್ಟಾಗುತ್ತೆ 10 ಆಗುತ್ತೆ. ಆನ್ಸರ್ ಈಸ್ 3:10. 14th ಕ್ವಶನ್ ಏನಿದೆ ಟ್ರೈನ್ ಪ್ರಾಬ್ಲಮ್ಸ್ ಮೇಲಿದೆ. ವಾಟ್ ಈಸ್ ದ ಟೈಮ್ ಟೇಕನ್ ಬೈ ಟ್ರೈನ್ 450 meters ಲಾಂಗ್ ಮೂವಿಂಗ್ ಅಟ್ ಎ ಸ್ಪೀಡ್ ಆಫ್ 54 km/h ಟು ಕ್ರಾಸ್ ಟು ಪೋಲ್. ಹೇಗೆ ಮಾಡೋದು ನೋಡಿ ಇದನ್ನು. ಫಸ್ಟು ಅವ್ರು ಕೊಟ್ಟಿರೋದನ್ನ km/h ಇದನ್ನ m/s ಮಾಡ್ಕೋಬೇಕು. 54 × 5/18 ಮಾಡ್ಕೋಬೇಕು. 18 ಒಂದಲೇ 18, 3 3 5 15 ಆಗುತ್ತೆ. 450 meter ಡಿವೈಡೆಡ್ ಬೈ 15. 15 ಒಂದಲೇ 15, 3 0 0. ಆನ್ಸರ್ ಈಸ್ 30 m/s. ಇನ್ನು ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ. ಇಫ್ ದ ರೇಡಿಯಸ್ ಆಫ್ ಅ ಸರ್ಕಲ್ ರಿಡ್ಯೂಸ್ ಬೈ 20%, ವಾಟ್ ಈಸ್ ದ ಪರ್ಸೆಂಟೇಜ್ ರಿಡ್ಯೂಷನ್ ಇನ್ ದ ಏರಿಯಾ ಆಫ್ ದ ಸರ್ಕಲ್. ಹೇಗೆ ಮಾಡೋದು ನೋಡಿ ಈ ಕ್ವಶನ್ನ. 20 × 2 ಮೈನಸ್ 20 × 20 = 100. ಇದೆರಡು 0 ಕ್ಯಾನ್ಸಲ್, ಇದೆರಡು 0 ಕ್ಯಾನ್ಸಲ್. 2 2 4 ಮೈನಸ್ 22 40. 40ರಲ್ಲಿ 4 ಹೋದರೆ 36. ಫೈನಲಿ ಆನ್ಸರ್ ಈಸ್ 36%. ಇಲ್ಲಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಅಗ್ನಿವೀರ್ ಸ್ಟಡಿ ಮಾಡೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.